ಅವ್ರನ್ನ ಯಾವ ಸಂದರ್ಭದಲ್ಲಿ ಅವರಿಗೆ ತಿಳುವಳಿಕೆ ಕೊಡಬೇಕು ಅನ್ನೋದಕ್ಕೆ ಒಂದು ಸಂದರ್ಭ ಬರ್ತದೆ. ಚುನಾವಣೆ ಅನ್ನೋದು ಒಂದು ಇದೇ ಇರ್ತದೆ. ಆ ಸಂದರ್ಭದಲ್ಲಿ ಅವರಿಗೆಲ್ಲ ತಿಳುವಳಿಕೆ ಕೊಡುವಂತ ಕೆಲಸ ಮಾಡಬೇಕಾಗ್ತದೆ. ನಮ್ಮವರು ಅಂತೇಳಿ ನಾವು ಹೆಚ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಬೆರೀತೀವಿ. ಇಂಥ ಸಂದರ್ಭದಲ್ಲಿ ನಮ್ಮವ್ರು ಕಾಪಾಡೋದಕ್ಕೆ ಮುಂದೆ ಬರೋದಿಲ್ಲ. ಅವರು ಅವರ ಪಕ್ಷ ನಿಷ್ಠೆ ತೋರಿಸ್ತಾರೆ, ಇಲ್ಲಿ ಜಾತಿ ನಿಷ್ಠೆ ಯಾರು ತೋರಿಸ್ತಾ ಇಲ್ಲ. ಈ ಸಮುದಾಯದವ್ರು ಹುಟ್ಟಿದ್ದೀವಿ, ಇಲ್ಲಿ ಹುಟ್ಟಿರೋ ಕಾರಣದಿಂದ ಇದರ ಮೀಸಲಾತಿ ಆಧಾರದ ಮೇಲೆ ಅವರುಗಳಿಗೆ ಅಧಿಕಾರ ಸಿಕ್ಕಿರ್ತವೆ, ಅವ್ರಿಗೇನೋ ಒಂದು ಅವಕಾಶಗಳು ಸಿಕ್ಕಿರ್ತವೆ. ಅದರ ಋಣ ತೀರಿಸ್ತಕ್ಕಂಥ ಹೊಣೆಗಾರಿಕೆ ಅವ್ರಗಳ ಮೇಲೆ ಇರ್ತದೆ. ಅವ್ರು ಯಾರು ಬರದೇ ಇರ್ತಕ್ಕಂಥದ್ದು, ಅವ್ರು ಯಾರು ಸ್ಪಂದಿಸದೇ ಇರ್ತಕ್ಕಂಥದ್ದು, ಈ ಎಮ್ಮೆ ಚರ್ಮದಂತೆ ಅವರೆಲ್ಲ ಉಳ್ಕೊಂಡಿರ್ತಕ್ಕಂಥದ್ದು ನಮಗೆ ಬಹಳ ಅನ್ಯಾಯ ಆಗಿರ್ತದೆ. ಈ ಅನ್ಯಾಯ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ರಾಜಕಾರಣಿಗಳು ನಮ್ಮ ಸಮುದಾಯಗಳಲ್ಲಿ ಇರ್ತಕ್ಕಂಥವ್ರನ್ನ ನಾವೆಲ್ಲ ಗುರುತಿಸ್ಕೊಂಡು ಅವರನ್ನ ಒಂದು ಹೆಜ್ಜೆ ದೂರ ಇಡಬೇಕಾಗ್ತದೆ ಮೊದಲನೇದಾಗಿ. ಮತ್ತೆ ಮೂಲತಃ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಮೈಸೂರು ಮಹಾರಾಜರು ನಮ್ಮೆಲ್ಲರಿಗೂ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆ ಮೀಸಲಾತಿಯನ್ನ ನೆಹರು ಅವರು, ಇಂದಿರಾ ಗಾಂಧಿ ಅವರ ಆದಿಯಾಗಿ, ದೇವರಾಜ ಅರಸು ಅವರ ಆದಿಯಾಗಿ ಎಲ್ಲರೂ ಹಾಗೆ ಮುಂದುವರಿಸ್ತಾ ಬಂದಿದ್ರು. ಈಗ ನಮ್ಮ ಕರ್ನಾಟಕದ ಆಳ್ತಾ ಇರ್ತಕ್ಕಂಥ ನಮ್ಮ ದೊರೆ ಸಿದ್ದರಾಮಯ್ಯನವರ ಗಮನಕ್ಕೆ ಅದು ಯಾಕೋ ಏನೋ ವ್ಯತ್ಯಾಸವಾಗಿದೆ ಅಂತ ಅನ್ಕೋತೀವಿ. ಮತ್ತೊಂದ್ಸಲಿ ಪರಿಶೀಲನೆ ಮಾಡಲಿ. ನಿನ್ನೆ ಏನೋ ಒಂದು ಸಣ್ಣ ವ್ಯತ್ಯಾಸ ಆಗಿದೆ. ಅದು ನಮಗೆ ಸಣ್ಣದೊಂದು ಜಯ ಅಂತ ನಾವೆಲ್ಲ ಭಾವಿಸಬಹುದು. ಮೊದಲಿದ್ದಂತೆ 15% ಮುಂದುವರಿಯಬೇಕು ಅಂತೇಳಿ ಅದೇನೋ ನೌಕರಿ ನೇಮಕಾತಿಯಲ್ಲಿ ಅದನ್ನ ಮಾಡ್ತಿದ್ದಾರೆ. ಹಾಗಾಗಿ ಅದೇ ರೀತಿ ಮುಂದುವರಲಿ ಅಂತೇಳಿ ನಾವು ಇಷ್ಟಪಡ್ತೀವಿ. ಮೊದಲನೇದಾಗಿ ಹೆಚ್ಚಾಗಿ ತಿಳಿಸೋದೇನಪ್ಪ ಅಂತಂದ್ರೆ, ನಮ್ಮದು ಒಂದೇ ಭಾರತ, ಒಂದೇ ಸಂವಿಧಾನ, ಒಂದೇ ಮೀಸಲಾತಿ. ನಾವು 101 ಜಾತಿ ಜನ ನಾವೆಲ್ಲ ಏನಿದ್ದೀವಿ, ನಾವೆಲ್ಲ ಸೋದರ ಸಮುದಾಯದವರು. ನಮ್ಮನ್ನೆಲ್ಲ ಒಟ್ಟಿಗೆ ಹೊಂದಾಣಿಕೆಯಾಗಿ ಇರೋದಕ್ಕೆ ಬಿಟ್ಟುಬಿಟ್ರೆ ಬಹಳ ಸಂತೋಷ. ಒಡೆದು ಆಳುವ ನೀತಿಯನ್ನು ಅನುಕರಣೆ ಮಾಡೋದು ಬೇಡ. ನಾವೆಲ್ಲರೂ ಒಟ್ಟಾಗಿರ್ತೀವಿ, ಇನ್ನಷ್ಟು ಜನ ಒಟ್ಟುಗೂಡ್ತೀವಿ. ಹೀಗೆ ನಾವೆಲ್ಲ ದೇಶ ಕಟ್ತೀವಿ. ನಾವೆಲ್ಲ ಶ್ರಮಿಕರು, ನಾವೆಲ್ಲ ಶ್ರಮಜೀವಿಗಳು, ಕಷ್ಟಪಡ್ತಕ್ಕಂಥವ್ರು. ಇನ್ನು ನಮ್ಮಲ್ಲಿ ನಾಗರಿಕತೆ ತಿಳಿದೇ ಇರ್ತಕ್ಕಂಥ ಎಷ್ಟೋ ಹಲವಾರು ಜನ ಇದ್ದಾರೆ. ಬಹಳಷ್ಟು ಜನಕ್ಕೆ ವಿದ್ಯಾಭ್ಯಾಸಗಳಿಲ್ಲ, ಬಹಳಷ್ಟು ಜನಕ್ಕೆ ಕೆಲಸ ಮಾಡೋದಕ್ಕೆ ಕೆಲಸಗಳಿಲ್ಲ. ಈ ಸಂದರ್ಭದಲ್ಲಿ ಸೇರೋದಕ್ಕೆ ಸಲುವಾಗಿ ಸ್ವಲ್ಪ ನಾಜುಕಿನ ಬಟ್ಟೆ ಬರೆ ಹಾಕೊಂಡು ಎಲ್ಲರೂ ಸೇರಿರ್ತೀವಿ ಹೊರತು ಉಳಿದಂತೆ ಎಲ್ಲರೂ ಕಡುಬಡವರೇ ಇರೋ ಕಾರಣದಿಂದ ಸರ್ಕಾರ ಇದನ್ನ ಗಣನೆಗೆ ತಗೊಳ್ಬೇಕು. ಯಾರು ಹೆಚ್ಚಿನ ಜನಸಂಖ್ಯೆ ಇದ್ದಾರೆ ಅವ್ರನ್ನ ಓಲೈಕೆ ಮಾಡುವಂತ ಕೆಲಸ ಮಾಡದಿರ ಎಲ್ಲರನ್ನು ನಿಮ್ಮ ಮಕ್ಕಳಾಗಿ ಕಂಡು ಸಮಾಜದ ಮಕ್ಕಳು, ಇಡೀ ದೇಶದ ಮಕ್ಕಳು ನಾವೆಲ್ಲರೂ ಅನ್ನೋದನ್ನ ಮನಗೊಂಡು ನಮಗೆ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಏನು ಅನ್ಯಾಯ ಆಗಿರ್ತದೆ ಮತ್ತೆ ಪುನರ್ ಪರಿಶೀಲನೆ ಮಾಡಿ ನಮ್ಮೆಲ್ಲರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ಮುಂದಿನ ಎಲ್ಲ ಹೋರಾಟಗಳಿಗೆ ನಾವೆಲ್ಲರೂ ಸಜ್ಜಾಗಬೇಕು. ನಮ್ಮ ಮುಂದಿನ ಪೀಳಿಗೆಗಾಗಿ ನಾವೆಲ್ಲರೂ ಶ್ರಮ ಪಡಬೇಕಾಗ್ತದೆ. ಎಲ್ಲರೂ ಆಸಕ್ತಿಯಿಂದ ಇರಬೇಕು. ಇದನ್ನ ಎಲ್ಲಿ ನಾವು ಇವಾಗ ಏನಾನ ಮೈಮರ್ತು ಕೈ ಬಿಟ್ವಿ, ವಿಚಾರ ಬಿಟ್ವಿ ಅಂತಂದ್ರೆ ಅಲ್ಲಿಗೆ ಮುಕ್ತಾಯ ಆಗೋಗ್ತದೆ. ಇದು ಮರಣ ಶಾಸನ ನಮ್ಮೆಲ್ಲರಿಗೂ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಮತ್ತು ಹೆಚ್ಚು ಜನಕ್ಕೆ ತಿಳುವಳಿಕೆ ಬರಬೇಕು. ಬೀದರ್ ಅಂತ ಊರಿಗೆ ಬಂದು, ಬೆಂಗಳೂರಿನಿಂದ ಇಲ್ಲಿವರೆಗೂ ಬಂದು ಇವತ್ತು ನಮ್ಮ ಜನಾಂಗನ ಕಾಣುವಾಗ, ನಮ್ಮ ಜನಾಂಗದ ಭಾವನೆ, ಅವರ ಕಷ್ಟಗಳೇನಿದೆ ಅಂತ ತಿಳ್ಕೊಳ್ಳುವಾಗ ಬಹಳಷ್ಟು ಮನಸ್ಸಿಗೆ ನೋವಾಗ್ತದೆ. ಬಹಳ ಜನ ಬಡವರಿದ್ದಾರೆ ನಮ್ಮ ಜನಾಂಗದಲ್ಲಿ. ಬೆಂಗಳೂರಿನಂತ ನಗರದಲ್ಲಿ ನಾವು ನಮ್ಮ ಜನಾಂಗದವ್ರು ಯಾರಿದ್ದಾರೆ, ಯಾರು ಇವರು ಯಾರೋ ಅವ್ರು ಯಾರು ಅಂತ ಗೊತ್ತಾಗೋದಿಲ್ಲ. ಇಂಥ ಕಡೆ ಬಂದಾಗ ನಮ್ಮ ಜನ ಯಾರು, ನಮ್ಮವ್ರ ಸ್ಥಿತಿಗತಿಗಳೇನಿದೆ, ಏನು ಅವ್ರ ಪರಿಸ್ಥಿತಿಗಳಿದೆ ಅರ್ಥ ಮಾಡ್ಕೊಳಕ್ಕಾಗ್ತದೆ. ಹಾಗಾಗಿ ನಿಮ್ಮನ್ನೆಲ್ಲ ನೋಡೋದಕ್ಕೆ ಬಂದ್ವಿ. ನಾವು ನೋಡಿದ್ದು ಸಂತೋಷ ಒಂದು ಕಡೆ, ಆದ್ರೆ ಎಲ್ಲರ ಪರಿಸ್ಥಿತಿಗಳು ತಿಳಿದು ಮನ್ಸಿಗೆ ಬಹಳ ನೋವಾಗ್ತದೆ. ಆರ್ಥಿಕವಾಗಿ ಯಾರಿನ್ನೂ ಸದೃಢರಾಗಿಲ್ಲ, ವಿದ್ಯಾವಂತರು ಆಗಿಲ್ಲ. ನಮ್ಮಲ್ಲಿ ಯಾರು ಅಂತ ಗ್ರಾಜುಯೇಟ್ಸ್ಗಳು ಯಾರು ಹೇಳ್ಕೊಳ್ಳುವಂಥವ್ರು ಯಾರು ಇಲ್ಲ. ಎಲ್ಲೋ ನಮಗೆ ನಿಲ್ಲೋದಕ್ಕೆ ನೆಲೆ ಇಲ್ಲ. ತಾತ್ಕಾಲಿಕ ಜೀವನಗಳನ್ನೇ ಶಾಶ್ವತವಾಗಿ ಅದನ್ನೇ ನಡೆಸ್ತಾ ಬರ್ತಾ ಇದ್ದೀವಿ. ನಾವು ಒಂದು ಕಡೆ ನೆಲೆ ನಿಲ್ಲುವಂಥದ್ದು, ನಮಗೆ ಸ್ವಂತ ಮನೆಗಳಿಲ್ಲ. ನಮ್ಮ ಜನಾಂಗಕ್ಕೆ ಬಹಳಷ್ಟು ಕಷ್ಟಗಳಿದ್ದಾರೆ. ಬಾಡಿಗೆ ಕಟ್ಟೋಕ್ಕಾಗಲ್ಲ, ದುಡಿಮೆ ಬಹಳ ಕಷ್ಟ. ಈ ಥರದ್ದೆಲ್ಲ ನೀಚ್ತಾ ಇರ್ತಾರೆ ನಮ್ಮ ಜನ. ಕರುಣೆ ಪ್ರೇಮವೇ ಉಲ್ಲಾಸ, ನಿತ್ಯ ಕಾಯಕವೇ ಕೈಲಾಸ. ಚಿತ್ತ ನಿರ್ಮಲದಿ ಸಂತೋಷ, ನೀತಿ ಮಾರ್ಗವೇ ಭವನಾಶ.
ಮಾಡಿ ವೈರಾಗ್ಯ ಯೋಗದ ಸಾಧನೆ ಮಾಡಿ ಕೈವಲ್ಯ ಹೊಂದುವ ಪರಮ ಸಂಪದ